ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಎಷ್ಟೊಂದು ಬ್ರಹ್ಮಕಮಲ ಆಗಿದೆ ಅಂತ ನೋಡ್ಬೋದು. ಬಟ್ ಇದಕ್ಕಿಂತ ಮುಂಚೆ ನಿನ್ನೆ ಇನ್ನೂ ಕೂಡ ಆಗಿತ್ತು. ಬಟ್ ನಾನು ಅವಾಗ ಊರಲ್ಲಿದ್ದೆ. ನಾನು ಊರಿಂದ ವಾಪಸ್ ಬರೋ ಅಷ್ಟರಲ್ಲಿ ನೋಡಿ ಎಷ್ಟೊಂದು ಹೂವಾಗಿದೆ ಅಂತ. ಇವತ್ತು ಆಲ್ಮೋಸ್ಟ್ ಒಂದು 12 ಹೂವಂತೂ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ನೀರು ಹಾಕಿಬಿಟ್ಟು ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿದ್ದಾಯಿತು. ಇದು ಶುಭ ಮತ್ತು ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ ಬ್ರಹ್ಮಕಮಲ. ಹಾಗಾಗಿ ಪ್ರತಿ ಸತಿ ಆದಾಗಲೂ ಕೂಡ ನಾನು ಅರಿಶಿನ ಕುಂಕುಮ ಎಲ್ಲ ಹಾಕಿರ್ತೀನಿ. ಈ ಸತಿ ಕೂಡ ಹಾಕಿದೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಈ ಸೀಸನ್ನಲ್ಲಿ ಜಾಸ್ತಿ ಮೊಗ್ಗು ಬಿಟ್ಟಿದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾಯಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಎಲೆ ನೆಟ್ಟಿದ್ರು ಕೂಡ ಚೆನ್ನಾಗಿ ಗಿಡ ಆಗಿ ಬೆಳ್ಕೊಂಡು ಇಷ್ಟೊಂದು ಹೂವು ಬಿಡುತ್ತೆ. ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಒಂದು ಸಲ ನೀವು ನೆಟ್ ಬಿಟ್ಬಿಟ್ರೆ ತನ್ನಿಂದ ತಾನೇ ಅದಕ್ಕೆ ಆವಾಗವಾಗ ನೀರು ಬೇಕಿದ್ರೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬೋದು. ಇಲ್ಲ ಅಂತಂದರೂ ಕೂಡ ಮಳೆ ನೀರು ಆ ಗಿಡದ ಮೇಲೆ ಬಿದ್ದ ತಕ್ಷಣ ಮೊಗ್ಗಾಗ್ಬಿಟ್ಟು ತುಂಬ ಚೆನ್ನಾಗಾಗತ್ತೆ. ಬಟ್ ವರ್ಷದಲ್ಲಿ ಸೀಸನಲ್ಲಿ ಮಾತ್ರ ಆಗುವಂಥದ್ದು, ಮಳೆಗಾಲದ ಸೀಸನ್ನಲ್ಲಿ. ಬಟ್ ರಾತ್ರಿ ಹತ್ರ ಮಾತ್ರ ಇರುತ್ತೆ, ಬೆಳಿಗ್ಗೆ ಎಲ್ಲ ನೋಡೋಕ್ಕಾಗಲ್ಲ. ರಾತ್ರಿಯಿಂದ ಬೆಳಿಗ್ಗೆ ತನಕ ಮಾತ್ರ ಅರಳಿ ಇರುತ್ತೆ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಎಷ್ಟೊಂದು ಹೂವೆಲ್ಲ ಆಗಿತ್ತು ಅಂತ. ಅದಾದ ನಂತರ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮಗನ ಬರ್ತ್ಡೇ ಕೂಡ ಇತ್ತು. ಹಾಗಾಗಿ ಇಲ್ಲಿ ಪ್ರಿಪರೇಷನ್ಸ್ ನಡೀತಾ ಇದೆ. ಅವತ್ತಿನ ದಿನ ಈವ್ನಿಂಗಿಂದ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಬಲೂನ್ ಎಲ್ಲ ಕಟ್ತಾ ಇದ್ದೀವಿ. ಆಯಿ ಮತ್ತು ನಾನು ಹಾಗೆ ನನ್ನ ಫ್ರೆಂಡ್ ಮಗ ಎಲ್ಲರೂ ಕೂಡ ಸೇರಿ ಸ್ವಲ್ಪ ಲೈಟಾಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬಲೂನ್ ಎಲ್ಲ ಉಬ್ಬಿಸ್ತಾ ಇದ್ದೀವಿ. ಬಿಟ್ಟಾಕೋದ್ರ ಅದ್ರ ಪಡಿ ಕಾಣ್ತಾ ಯಾರಿಗೂ ಬೇಡ ಬೇಡ ಅದೆಲ್ಲ ಇಟ್ಟು ಬೇಡ. ಇದೊಂದು ಸೂಜಿ ಮಲ್ಲಿಗೆ. ಹಾ ನೀನ್ ನೋಡಿದ್ದೆ ಮರ ಮಾಡ್ತಾರ ಮಗ ದೂಪಿದ್ವಿಂದೆ ಮಾನ್ಯತೆಯ ಮ್ಯಾನೇಜ್ಮೆಂಟ್ ಕೋರ್ಸಿಂಗ್ ಕಳಿಸುವ ಡೆಕೋರೇಷನ್ ಮ್ಯಾನೇಜ್ಮೆಂಟ್ ಕೋರ್ಸ್. ಹಾ ಇವೆಂಟ್ ಸಾರಿ. ಇದು ನಮ್ಮ ಪತಿರಾಯ. ಇವನ ಶಮಿತ್ ಮಹಾರಾಜ. ಇವಳು ಭರತನಾಟ್ಯ ಕಲಾವಿದೆ. ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ ಅವಳದು ನಮ್ಮನೆಗೆ. ಅಲ್ದೇನೆ ಸನ್ಮಿತಾ ಡ್ಯಾನ್ಸ್ ಫಂಕ್ಷನ್ ಇತ್ತು ಇವತ್ತು. ಹಾ ಇವಾಗ ಕೇಕ್ ಕಟಿಂಗ್ ಎಲ್ಲ ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ಆರತಿ ಮಾಡಿ ಮುಗಿಸ್ತಾ ಇದ್ದೀವಿ ನಾವು.
ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾಳೆ. ತಂಬಳಿ ಮತ್ತು ಅಪ್ಪೆ ಹುಳಿಯನ್ನು ಮನೆಯಲ್ಲೇ ಮಾಡಿದ್ದು, ಮಿಕ್ಕಿದೆಲ್ಲ ಕೇಟ್ರಿಂಗ್ನವ್ರ ಹತ್ರ ಮಾಡಿಸಿದ್ದು. ಅದಕ್ಕೋಸ್ಕರ ಇವಾಗ ಇಲ್ಲಿ ತಂಬಳಿ ಮಾಡ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಜನರು ಕೂಡ ಬರ್ತಾರೆ. ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಫ್ರೀ ಆಗ್ಬೋದು ಅನ್ನೋದಕ್ಕೋಸ್ಕರ ಇವತ್ತು ಯಲಬುರ್ಗಿ ಸೊಪ್ಪಿನ ತಂಬಳಿ ಮಾಡಿದರು, ಹಾಗೆಯೇ ಅಪ್ಪೆ ಹುಳಿ ಕೂಡ ಮಾಡಿದರು. ಅದಾದ ನಂತರ ಇನ್ನೇನು ಕೇಕ್ ಕಟಿಂಗ್ ಮಾಡುವಂಥ ಸಮಯ. ಈ ರೀತಿಯಾಗಿ ಕೇಕನ್ನು ಮಾಡಿಸಿದ್ರು. ಅದರ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ಯಾವ ರೀತಿಯಾಗಿತ್ತು ಏನು ಅಂತ ನೋಡ್ತಾ ಇರ್ಬೋದು. ಈ ರೀತಿಯಾದಂತಹ ಒಂದು ಕೇಕು ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ವಿ. ಸಿಂಪಲ್ಲಾಗಿ ಬಲೂನ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ವಿ. ಸಿಂಪಲ್ ಆದರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ಆಲ್ಮೋಸ್ಟ್ ಎಲ್ಲ ಜನರು ಕೂಡ ಬಂದಿದ್ದರು, ಹಾಗಾಗಿ ಕೇಕ್ ಕಟಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ತಂಬಳಿ ಅಪ್ಪೆ ಹುಳಿ, ಹಾಗೆಯೇ ರಸಮ್, ಅನ್ನ, ಹಲಸಿನಕಾಯಿ ಹಪ್ಪಳ, ಹಾಗೆಯೇ ಮಾಮೂಲಿ ಸಂಡಿಗೆ, ಪಕೋಡ, ಪಲಾವ್ ಮತ್ತು ಮೊಸರು ಬಜ್ಜಿ
ಪೂರಿ, ಮಾವಿನ ಹಣ್ಣಿನ ಸೀಕರಣೆ, ಸಾಗು ಹಾಗೆ ಡ್ರೈ ಜಾಮೂನು ಇವಿಷ್ಟು ಇವತ್ತಿನ ಮೆನ್ಯೂ ಆಗಿತ್ತು. ಇವಾಗ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ. ನಾನು ಜಾಸ್ತಿ ಏನು ಇವತ್ತು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ವೀಡಿಯೋ ಮಾಡಿದಷ್ಟು ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೇಗೆ ಅನಿಸ್ತು ನಿಮಗೆ ಇವತ್ತಿನ ವೀಡಿಯೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವಾಗ ಬಂದಿರೋರ್ದೆಲ್ಲ ಊಟ ಮಾಡಿ ಮುಗೀತು. ಲಾಸ್ಟಲ್ಲಿ ನಾವಷ್ಟೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಈ ವಿಡಿಯೋನಲ್ಲೇ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಒಂದು ಸಣ್ಣ ಚಿಟ್ ಚಾಟ್ ಅಷ್ಟೇ. ಈರುಳ್ಳಿ ಪಕೋಡ ಖರ್ಚಾಗಿದೆ. ಸೀನಣ್ಣಾಳಿ ವಾಯ್ಸ್ ಮಾಡಿ ಮಾತ್ರ ಚಿಕ್ಕ ಇತ್ತು ಅಲ್ಲಿ ನೋಡಿ. ಅವನೇ ಕೊಟ್ಟಿದ್ರೇಂದ್ರ 2 ಜನ ಎಂಟಕ್ಕೆ ಖರ್ಚಾತು ನೋಡಿದೆ ಇಲ್ಲಿ. ನಿಗಳ ತಟ್ಟೆ ಮಾಡಿದ್ದ ಸ್ಪೆಷಲ್ ಏನ್ ಬೇಕು ಅಂತ ಆರಾಮಾಗಿ ಕೂತಿದ್ದೀರಾ? ರೈತ ಕಾಣ ಹೊಡೆದೆ ಗುರುಜಿ ಬಡಿಸ್ಕೊತಾ ಇದ್ರು. ನಾನೇ ಊಟ ಮಾಡ್ತಾ ಇದ್ದೆ.